ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 3 ವರ್ಷ ಕಂಪ್ಲೀಟ್ ಆಗಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಚಿವರಿಗೆ ಅವರ ಒಂದು ಸಚಿವರಿಗೆ ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿ ಪ್ರಾರಂಭದಲ್ಲಿ ಮಾತನಾಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಸಿಎಂ ಸರ್ಕಾರದ ಸಾಧನೆ, ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮಾತನಾಡಿರುವಂತದ್ದು. ಹಾಗೆ ಇಲ್ಲಿ ನರೇಂದ್ರ ಮೋದಿ ಅವರನ್ನ ನೆನೆಸ್ಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಪಿಎಂ ಆಗಿ 12 ವರ್ಷ ಪೂರ್ಣಗೊಂಡಿದೆ. ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇದು ದುಸ್ಥಿತಿಯಾಗಿದೆ ಅಂತ ಹೇಳಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಅಂದಿನ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಬಗ್ಗೆ ಟೀಕೆಯನ್ನ ಮಾಡಿದ್ರು. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದೇಶ ಆರ್ಥಿಕ ಸ್ಥಿತಿ ದುಸ್ಥಿತಿಗೆ ಬಂದಿದೆ. ಕಳೆದ ವಾರ ಯಾರೂ ವಿದೇಶಿ ಪ್ರವಾಸವನ್ನ ಮಾಡಬೇಡಿ, ಚಿನ್ನ ಖರೀದಿ ಮಾಡಬೇಡಿ, ಆರ್ಥಿಕ ವೆಚ್ಚ ಮಾಡಬೇಡಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಕರೆಯನ್ನ ಕೊಟ್ಟರು. ದೇಶಕ್ಕೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರವಾಗಿ ಆಕ್ರೋಶವನ್ನ ಕೇಂದ್ರದ ವಿರುದ್ಧವಾಗಿ ಹೊರಹಾಕಿದ್ದಾರೆ. ಕೋವಿಡ್ ಬಂದಾಗ ಯಾವ ರೀತಿಯಾಗಿ ಆಯಿತು, ಈಗ ಯುದ್ಧ ಆಗ್ತಾ ಇದೆ, ಈ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಗೊತ್ತಾ? US ಡಾಲರ್ ಆಗಿರ್ಬೋದು, ಇಂಡಿಯನ್ ರುಪೀಸ್ ಆಗಿರ್ಬೋದು, ಇದೆಲ್ಲ 100 ರೂಪಾಯಿ ಕ್ರಾಸ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಾಯಿ ಬೆಲೆ ಕುಸಿತಾ ಇದೆ. ದುಬೈ, USA, ಚೈನಾ, ಕೊರಿಯಾ, ಕೆನಡಾದ ಕರೆನ್ಸಿಗೆ ಸರಿಯಾಗಿದೆ, ನಮ್ಮಲ್ಲಿ ಮಾತ್ರ ಕುಸಿತ ಕಾಣಿಸ್ತಾ ಇದೆ. ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ನಮ್ಮಷ್ಟು ಕುಸಿತ ಇಲ್ಲ. ಇದು ನಮ್ಮ ದೇಶಕ್ಕೆ ತಂದಿರುವಂಥ ಒಂದು ಆರ್ಥಿಕ ನೀತಿ ಯಾವ ರೀತಿಯಾಗಿ ಸರಿಯಾಗಿದೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ 3 ವರ್ಷ ಸಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದ್ದಾರೆ. ನೋಡೋಣ. ಮೊದಲನೇದಾಗಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಇವತ್ತಿಗೆ 3 ವರ್ಷ ಆಯಿತು. ಅದಕ್ಕಾಗಿ ನಾನು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಎಲ್ಲ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಹಾರ್ದಿಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ 3 ವರ್ಷದ ಸಾಧನೆಯ ಬಗ್ಗೆ, ಆರ್ಥಿಕ ಸ್ಥಿತಿಗತಿ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಈಗ ನಾನು ಮಾತನಾಡಬೇಕಾದಂಥ ವಿಚಾರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ದುಸ್ಥಿತಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಆಯ್ತು, ಈಗ 12 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಅಂದಿನ UPA ಸರ್ಕಾರ ಮತ್ತು ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿ ಬಗ್ಗೆ ಭಾಳಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಅದು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಸಿಗ್ತದೆ. ಈ ದೇಶ ಬೀಳ್ತಾ ಇದೆಯಾ, ಡಾಲರ್ ಬೀಳ್ತಾ ಇದೆಯಾ, ಇದೆಲ್ಲ ಮಾತನಾಡಿದ್ದಾರೆ. ಮತ್ತು ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಾಗಿ ಟೀಕೆ ಮಾಡಿರ್ಬೋದು. ಆದರೆ ಅವರ ಅಧಿಕಾರಕ್ಕೆ ಬಂದ ಮೇಲೆ 12 ವರ್ಷ ಆಯ್ತಲ್ಲ, 3ನೇ ಸಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ಜನ ಸಹಕಾರ ಮಾಡಿದ್ದಾರೆ. ಆದರೆ ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟು ದುಸ್ಥಿತಿಗೆ ಬಂದಿದೆ ಅನ್ನೋದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ನಾನು ವಿವರಣೆ ಕೊಡ್ತೇನೆ. ನಾನು ಸುಮ್ಮನೆ ಟೀಕೆ ಮಾಡ್ತಾ ಇಲ್ಲ, ಟೀಕೆಗಾಗಿ ಟೀಕೆ ಮಾಡ್ತಾ ಇಲ್ಲ. ಕಳೆದ ಒಂದು ವಾರದಲ್ಲಿ ಪ್ರಧಾನಮಂತ್ರಿಗಳು ಯಾರು ವಿದೇಶಕ್ಕೆ ಹೋಗಬೇಡ್ರಿ, ಬಂಗಾರ ಖರೀದಿ ಮಾಡಬೇಡ್ರಿ, ಕಾರ್ನಾಗ ಓಡಾಡಬೇಡ್ರಿ, ವೆಹಿಕಲ್ನಾಗ ಓಡಾಡಬೇಡ್ರಿ, ಮನೆಗೆ ಕುಂತು ಕೆಲಸ ಮಾಡಿರಿ, ಇಂಥ ಉಪದೇಶಗಳನ್ನು ಜನರಿಗೆ ಮಾಡ್ತಾ ಇದ್ದಾರೆ. ಇದು ಯಾವ ಪರಿಸ್ಥಿತಿಯಲ್ಲಿ ಮಾಡಬೇಕು? ಹಿಂದೆ